ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಆಮೇಲೆಲ್ಲ ಮಸಾಲ, ಧನಿಯಾ ಪೌಡರು, ಜೀರಾ ಪೌಡರು, ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ ಈ ಥರ ಎಲ್ಲ ಇಟ್ಕೊಬೇಕು. ಆಮೇಲೆ ಎಣ್ಣೆ ಕಾದ್ಮೇಲೆ ಈ ಥರ ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿನ ಹಾಕ್ಕೊಬೇಕು. ಕರಿಬೇವನ್ನ ಹಾಕೊಳ್ಳಿ. ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ, ಈ ತರ ಈರುಳ್ಳಿ ಬೆಂದ್ಮೇಲೆ ಟೊಮ್ಯಾಟೊನ ಹಾಕೊಬೇಕು. ಟೊಮ್ಯಾಟೊ ಹಾಕೊಂಡ ತಕ್ಷಣ ಸ್ವಲ್ಪ ಸಕ್ಕರೆ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಬೇಕು. ಈ ಥರ ಒಂಚೂರು ಬಾಕಿ ಸ್ವಲ್ಪ ಟೊಮೆಟೊನ ಬೇಯಕ್ಕೆ ಬಿಡೋಣ. ತುಂಬ ಚೆನ್ನಾಗಿ ಬೇಯಬೇಕು ಅದು. ನೋಡಿ, ಟೊಮೆಟೊ ಎಲ್ಲ ಈ ಥರ ಬೆಂದು ಎಣ್ಣೆ ಬಿಟ್ಕೊಳತ್ತಲ್ಲ, ಅವಾಗ ಏನು ಮಾಡ್ಬೇಕು, ನಾವು ಮಸಾಲ ಇರುತ್ತಲ್ವ ಅದನ್ನೆಲ್ಲ ಹಾಕಬೇಕು. ಹಾಕಿ 1 ನಿಮಿಷ ಆ ಮಸಾಲೆ ಎಲ್ಲ ಎಣ್ಣೆ ಜೊತೆ ಹೊಂದ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡುತ್ತೆ ಅದ್ರ ಜೊತೆಗೆ, ಆ ಥರ ಒಂಚೂರು ಬೇಯಿಸ್ಬೇಕು. ನೋಡಿ, ಈ ಥರ ಆದಮೇಲೆ ಅದಕ್ಕೆ ಹೀರೆಕಾಯಿ ಹಾಕ್ಬೇಕು. ಡೈರೆಕ್ಟ್ ಹಾಕ್ಬಿಡ್ಬೇಕು. ಹೀರೆಕಾಯಿ ಏನು ಫ್ರೈ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಹಂಗೆ ಹಾಕಿ ಅರ್ದಿದೆ. ಅದಾದ್ಮೇಲೆ ನಾವೇನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಶೇಂಗಾ ಪುಡಿ, ಅದನ್ನ ಹಾಕೊಬೇಕು. ಈ ಥರ ಶೇಂಗಾ ಪುಡಿ ಎಲ್ಲ ಹಾಕಿದ್ಮೇಲೆ ಹೀರೆಕಾಯಿ ಎಷ್ಟಿರತ್ತಲ್ವ ಅದೆಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ನೀರು ಹಾಕಿ. ನಿಮ್ಗೆ ಗ್ರೇವಿ ಬೇಕಂದ್ರೆ ಒಂಚೂರು ಜಾಸ್ತಿ ಹಾಕೊಬಹುದು, ಗ್ರೇವಿ ಟೈಪ್ ಆಗತ್ತೆ ಇದು. ಆಮೇಲೆ ಏನಂತಂದ್ರೆ ಹೀರೆಕಾಯಲ್ಲಿ ಆಲ್ರೆಡಿ ನೀರತ್ತೆ, ಅದು ಬಿಟ್ಕೊಳ್ಳುತ್ತೆ. ನಾವು ಆಲ್ರೆಡಿ ಮುಂಚೆನೆ ಫ್ರೈ ಮಾಡಿಲ್ಲ ಹೀರೆಕಾಯಿ, ಅದಕ್ಕೇನಾಗತ್ತೆ ಇದರೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸೋಣ. ಮುಂಚೆ ಫ್ರೈ ಮಾಡಿರಲ್ಲ, ಇವಾಗ ಚೆನ್ನಾಗಿ ಕುದಿಲಿದ್ದು ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡೋಣ. ನೋಡಿ, ಈ ತರ ಎಲ್ಲ ರೆಡಿ ಆದ್ಮೇಲೆ ಈ ತರ ಆಗತ್ತೆ. ನೀವು ಇದನ್ನ ಚಪಾತಿ, ರೊಟ್ಟಿ, ರೈಸ್ ಜೊತೆಗೆ ಎಲ್ಲಾದ್ರ ಜೊತೆಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ, ಪಲ್ಯ, ಸಾಂಬಾರ್ ಎರಡೆರಡು ಮಾಡಕ್ ಆಗಲ್ದೇ ಇರೋ ಟೈಮಲ್ಲಿ ನೀವು ಈ ತರ ಮಾಡ್ಕೊಬಹುದು. ತುಂಬಾ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು.